इहैकस्थं जगत्कृत्स्नं पश्याद्य सचराचरं मम देहे गुडाकेश यच्चान्यद्द्रष्टुमिच्छसि इहैकस्थं जगत्कृत्स्नं इहैकस्थं क ಮೇಲೆ ಆಘಾತ ಜಗತ್ಕೃತ್ಸ್ನಂ ಜಗತ್ ಜಗ ಆದ ನಂತರ ವ್ಯಂಜನತ ಜಗತ್ ಕೃತ್ಸ್ನಂ ಕೃತ್ಸ್ನಂ ಶಬ್ದ ಇದೆ ಜಗತ್ಕೃತ್ಸ್ನಂ ಮೊದಲನೇ ಚರಣ ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಪಶ್ಯಾದ್ಯ ಪ ಮತ್ತೆ ಯಾ ಮೇಲೆ ಆಘಾತ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಮೂರನೇ ಚರಣದಲ್ಲಿ ಎಲ್ಲಿಯೂ ಆಘಾತಗಳು ಇಲ್ಲ, ಹ್ರಸ್ವ ದೀರ್ಘಗಳ ಮೇಲೆ ಗಮನ ಕೊಡಬೇಕು. ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ದ್ರಷ್ಟುಮಿಚ್ಛಸಿ ಯಚ್ಚಾನ್ಯದ್ ಯಚ್ಚಾ ಯ ಮೇಲೆ ನೈಸರ್ಗಿಕ ಆಘಾತ, ಮುಂದೆ ಚಕ್ಕೆ ಚದ್ವತ್ತು ಬಂದ ಕಾರಣ ಯಚ್ಚಾನ್ಯದ್ ನ್ಯ ಆದ ನಂತರ ವ್ಯಂಜನದ ಯಚ್ಚಾನ್ಯದ್ ದ್ರಷ್ಟು ದ್ರಷ್ಟು ದ್ರ ಮೇಲೆ ಆಘಾತ ದ್ರಷ್ಟು ಮಿಚ್ಛಸಿ ಮಿ ಮೇಲೆ ಆಘಾತ, ಕೊನೆಗೆ ಹ್ರಸ್ವ ಸಿ ಮಿಚ್ಛಸಿ ಯಚ್ಚಾನ್ಯದ್ದ್ರಷ್ಟುಮಿಚ್ಛಸಿ. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ದ್ರಷ್ಟುಮಿಚ್ಛಸಿ ನ ತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ ನ ತು ಮಾಂ ನ ತು ಎರಡು ಅಕ್ಷರ ಹ್ರಸ್ವ ನ ತು ಮಾಂ ಶಕ್ಯಸೇ ದ್ರಷ್ಟುಂ ಶಕ್ಯಸೇ ಶ ಮೇಲೆ ಆಘಾತ ಸೇ ದೀರ್ಘ ಹೇಳಿ ನಂತರ ಆಘಾತ, ಮುಂದೆ ದ್ರ ಮೇಲೆ ಸಹ ಆಘಾತ ಬರಬೇಕು. ಶಕ್ಯಸೇ ದ್ರಷ್ಟುಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ಅನೇನೈವ ವ ಮೇಲೆ ಸದು ಆಘಾತ, ಮುಂದೆ ಸ್ವಚಕ್ಷುಷಾ ಶಬ್ದ ಬಂದ ಕಾರಣ ಅನೇನೈವ ಸ್ವಚಕ್ಷುಷಾ ಚಕ್ಷುಷಾ ಚ ಮೇಲೆ ಸಹ ಆಘಾತ. ಮುಂದಿನ ಚರಣ ನೋಡೋಣ. ದಿವ್ಯಂ ದದಾಮಿ ತೇ ಚಕ್ಷುಃ ದಿವ್ಯಂ ದಿ ಮೇಲೆ ಆಘಾತ ದದಾಮಿ ದ ದೀರ್ಘ ಮಿ ಹ್ರಸ್ವ, ಮುಂದಿನ ತೇ ದೀರ್ಘ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ ಪಶ್ಯ ಮೇ ಮೇ ದೀರ್ಘ ಯೋಗಮೈಶ್ವರಂ. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ನ ತು ಮಾಂ ಶಕ್ಯಸೇ ದ್ರಷ್ಟುಮನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಶ್ಲೋಕಕ್ಕೂ ಮೊದಲು ಸಂಜಯ ಉವಾಚ ಏವಮುಕ್ತ್ವಾ
ದೀರ್ಘ ಸ್ವರ ಎ ದಿಂದ ಶ್ಲೋಕ ಪ್ರಾರಂಭ. ಏವಮುಕ್ತ್ವಾ ತತೋ ರಾಜನ್, ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ. ಚರಣದಲ್ಲಿ ಒಂದೇ ಆಘಾತ, ಯೋಗೇಶ್ವರೋ, ಗೆ ದೀರ್ಘ ಹೇಳಿ ನಂತರ ಅದ್ರ ಮೇಲೆ ಆಘಾತ. ಮಹಾಯೋಗೇಶ್ವರೋ ಹರಿಃ, ವಿಸರ್ಗದ ಉಚ್ಚಾರಣೆ ರಸ್ವ ಹಿ. ಹರಿಃ ದರ್ಶಯಾಮಾಸ ಪಾರ್ಥಾಯ. ಮೂರನೇ ಚರಣದಲ್ಲಿ ಎಲ್ಲಿಯೂ ಆಘಾತಗಳು ಇಲ್ಲ, ರಸ್ವ ದೀರ್ಘಗಳ ಮೇಲೆ ಗಮನ. ಚರಣದ ಕೊನೆಗೆ ಯ ರಸ್ವ ಬರಬೇಕು. ದರ್ಶಯಾಮಾಸ ಪಾರ್ಥಾಯ ಪರಮಂ, ಇಲ್ಲಿ ಪರ್ಮಂ ಇಲ್ಲ, ಪರಮಂ. ಪರಮಂ ರೂಪಮೈಶ್ವರಂ. ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ.